ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಹೇರ್ ಸ್ಮೂತ್ನಿಂಗ್ನ ಪ್ರೊಸೆಸ್ ನೋಡೋಣ. ಇದು ಪ್ರೊಫೆಷ್ನಲ್ ಸಲೂನ್ನಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ಮನೇಲಿ ಮಾಡ್ಕೋಬೋದು, ಬಟ್ ಅಷ್ಟು ಅಕ್ಯುರೇಟಾಗಿ ಇದು ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಪ್ರೊಫೆಷ್ನಲ್ಸ್ ಮಾಡಿದ್ರೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಟ್ ಆದ್ರೂ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಹೇರ್ ಸ್ಮೂತ್ನಿಂಗ್ ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದನ್ನ ನಾನು ಇವತ್ತು ಹೇರ್ ಸ್ಮೂತ್ನಿಂಗ್ ಮಾಡಿಸ್ತಾ ಇದ್ದರೆ ಕಂಪ್ಲೀಟ್ ಪ್ರಾಸೆಸ್ನ ಶೂಟ್ ಮಾಡಿ ನಿಮಗೋಸ್ಕರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಅವರು ನನ್ನ ಕೂದಲನ್ನ ಚೆಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಕೇಳ್ತಾ ಇದ್ದಾರೆ ಏನನ್ನ ಹೆನ್ನ ಅಪ್ಲೈ ಮಾಡಿದ್ವಾ ಅಥವಾ ಕಲರ್ ಅಪ್ಲೈ ಮಾಡಿದ್ರಾ ಅಂತ ಹೇಳಿಬಿಟ್ಟು. ಹೆನ್ನ ಅಥವಾ ಕಲರ್, ಬಾಕ್ಸ್ ಕಲರ್, ಆ್ಯಕ್ಚುಲಿ ಪ್ರೊಫೆಷ್ನಲ್ ಕಲರ್ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬಾಕ್ಸ್ ಕಲರ್ ಅಂದರೆ ನಮಗೆ ನಾರ್ಮಲ್ ಆಗಿ ಶಾಪಲ್ಲಿ ಸಿಗೋವಂಥ ಕಲರ್ನ ಅಪ್ಲೈ ಮಾಡಿದರೆ ಅದು ಸ್ಮೂತ್ನಿಂಗ್ ಬೇಗ ಆಗೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಮಿನಿಮಮ್ 1 ಮಂತ್ ಆದರೂ ಆಗಿರಬೇಕು. ಹಾಗಾಗಿ ಅವರು ಒಂದು ಡಿಕ್ಲರೇಷನ್ ಕೂಡ ಸೈನ್ ಮಾಡಿಸ್ಕೊಂಡ್ರು. ಏನಕ್ಕೆ ಅಂದರೆ 100% ನಿಮಗೆ ಹೇರ್ ಸ್ಮೂತ್ ಆಗಲ್ಲ ಅಂತ ಹೇಳಿಬಿಟ್ಟು. ಏನಕ್ಕೆ ಅಂದರೆ ನಾನು ಕಲರ್ ಅಪ್ಲೈ ಮಾಡಿದ್ದೆ, ಬಟ್ ಹೆನ್ನ ಅಪ್ಲೈ ಮಾಡಿದ್ರಂತೂ ಅದೊಂದು ಕೋಟಿಂಗ್ ಇರುತ್ತೆ. ಹಾಗಾಗಿ ಆ ಕೋಟಿಂಗಿಂದ ಒಳಗಡೆ ಈ ಕೆಮಿಕಲ್ ಹೋಗಿ ವರ್ಕ್ ಮಾಡಬೇಕು ಅಂದರೆ ಅದು ಆಗೋದಿಲ್ಲ. ಸೊ ಹೆನ್ನ ಇಸ್ ರಿಯಲಿ ಗುಡ್ ಫಾರ್ ಇದು ಹೇರ್ಸ್ಗೋಸ್ಕರ. ಏನಕ್ಕೆ ಅಂದರೆ ಹೊರಗಡೆಯಿಂದ ಹಾರ್ಶ್ ಕೆಮಿಕಲ್ ಕೂದಲವರೆಗೂ ಅದು ಟಚ್ ಮಾಡೋಕ್ಕೆ ಬಿಡೋದಿಲ್ಲ. ನ್ಯಾಚುರಲ್ ಆಗಿ ನೀವು ಕೇರ್ ಮಾಡ್ಕೊಳ್ತೀನಿ ಅಂದರೆ ಹೆನ್ನ ಅಪ್ಲೈ ಮಾಡ್ಕೊಳ್ಳಿ, ಬಟ್ ಈ ಥರ ಕೆಮಿಕಲ್ ಟ್ರೀಟ್ಮೆಂಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹೆನ್ನಾನ ಅವಾಯ್ಡ್ ಮಾಡಿ. ಸೊ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ನನಗಿವಾಗ ಪ್ಯಾಚ್ ಟೆಸ್ಟಿಂಗ್ನ ಮಾಡ್ತಾರೆ. ಸೊ ಪ್ಯಾಚ್ ಟೆಸ್ಟಿಂಗ್ ಮಾಡಿಬಿಟ್ಟು ನನಗೆ ಇದು ಹೇರ್ ಸ್ಮೂತ್ನಿಂಗ್ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಪ್ಯಾಚ್ ಟೆಸ್ಟ್ನ ಮಾಡ್ತಾರೆ. ಹಾಗೆ ನನ್ನ ನ್ಯಾಚುರಲ್ ಕೂದಲು ನೋಡಿ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಏನಕ್ಕೆ ಅಂದರೆ ಎಷ್ಟು ಚೆನ್ನಾಗಿದೆ, ಸ್ಮೂತ್ನಿಂಗ್ ಬೇಕಾ ಅಂತ ಹೇಳಿಬಿಟ್ಟು. ನನಗೆ ಇದು ಆ್ಯಕ್ಚುಲಿ ಸ್ವಲ್ಪ ನೆಸಸರಿ ಇದೆ. ಏನಕ್ಕೆ ಅಂದರೆ ನನಗೆ ಸಡನ್ನಾಗಿ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ನಾನು ಆಫೀಸ್ಗೆ ಹೋಗಬೇಕು, ಸಡನ್ನಾಗಿ ಏನೋ ಒಂದು ಕೆಲಸಕ್ಕೆ ಹೋಗಬೇಕು ಅಂದಾಗ ನನಗೆ ಅಷ್ಟು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಅಕಸ್ಮಾತ್ ನನಗೆ ಪ್ರೊಫೆಷ್ನಲ್ಗೆ ಅಷ್ಟು ರಿಕ್ವೈರ್ಡ್ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇದನ್ನು ಮಾಡಿಸ್ತಾ ಇರಲಿಲ್ಲ. ಬಟ್ ಮುಂಚೆಲ್ಲ ಸುಮಾರು ಸಲ ಮಾಡಿಸಿದ್ದೀನಿ. ಆವಾಗ ತುಂಬ ಕ್ರೇಜ್ ಇತ್ತು, ಮಾಡಿಸ್ತಿದ್ದೆ. ಬಟ್ ಈ ಸಲ ನನ್ನ ನ್ಯಾಚುರಲ್ ಹೇರ್ ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ಸ್ಟಿಲ್ ತುಂಬ ನನಗೆ ರಿಕ್ವೈರ್ಮೆಂಟ್ ಇರೋದ್ರಿಂದ ಇದನ್ನು ಮಾಡಿಸ್ತಾ ಇದ್ದೀನಿ. ಹಾಗೆ ಇದನ್ನು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಇದನ್ನ ಮಾಡಿಸಿ ಅಂತ ಹೇಳಿಬಿಟ್ಟು. ಇದು ಆಬ್ವಿಯಸ್ಲಿ ಕಾಸ್ಟ್ಲಿ, ತುಂಬ ಕಾಸ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಇದ್ರದ್ದು ಮೇಂಟೆನೆನ್ಸ್ ಕೂಡ ಹಾಗೆ ಕಾಸ್ಟ್ಲಿ ಆಗುತ್ತೆ. ಸೊ ಆವಾಗಲೇ ನೋಡಿದಾಗೆ ನೀವು ನನಗೆ ಪ್ಯಾಚ್ ಟೆಸ್ಟ್ ಮಾಡಿದ್ರು. ಪ್ಯಾಚ್ ಟೆಸ್ಟ್ ಆದಮೇಲೆ ಆಗುತ್ತೆ, ಸ್ಮೂತ್ನಿಂಗ್ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಇವಾಗ ಹೇರ್ ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ತಾ ಇದ್ದಾರೆ. ಅದೇ ಫಸ್ಟ್ ಸ್ಟೆಪ್, ಅದೇ ಫಸ್ಟ್ ಪ್ರಾಸೆಸ್. ಫಸ್ಟು ಕ್ಲೀನಾಗಿ ಹೇರ್ ವಾಶ್ ಮಾಡ್ತಾರೆ. ಎನಿ ಡಸ್ಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ಯಾವುದು ಇರಬಾರ್ದು. ಕಂಪ್ಲೀಟಾಗಿ ನಮ್ಮ ಸ್ಕ್ಯಾಲ್ಪ್ ಆಗಲಿ ಕೂದಲಾಗಲಿ ತುಂಬ ಕ್ಲೀನಾಗಿರಬೇಕು. ಅದಾದಮೇಲೆ ಕ್ಲೀನಾಗಿ ಡ್ರೈ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಮಾಯ್ಶ್ಚರ್ ಅಂದರೆ ಕೂದಲು ಹಸಿ ಇರಬಾರ್ದು, ಅಷ್ಟು ಕ್ಲೀನಾಗಿ ಇಲ್ಲಿ ಕೂದಲನ್ನ ಡ್ರೈ ಮಾಡ್ತಾ ಇದ್ದಾರೆ. ಸೊ ಕೂದಲೆಲ್ಲ ಡ್ರೈ ಆದಮೇಲೆ ಇವಾಗ ಕೂದಲನ್ನ ಸೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವಾಗ ಅದನ್ನು ಕ್ರೀಮೆಲ್ಲ ಅಪ್ಲೈ ಮಾಡಬೇಕಾದ್ರೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸೆಕ್ಷನ್ ವೈಸ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇದಿಷ್ಟು ಪ್ರಾಡಕ್ಟ್ನ ನನಗೆ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ಒಂದು 3 ಪ್ರಾಡಕ್ಟ್ನ ತೊಗೊಂಡು ಬಂದೆ. ನಾನು ಆವಾಗಲೇ ಹೇಳಿದಾಗೆ ಸ್ಮೂತ್ನಿಂಗ್ ಅಷ್ಟೇ ಖರ್ಚಲ್ಲ, ಇದ್ರದ್ದು ಮೇಂಟೆನೆನ್ಸ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಅದ್ರ ಜೊತೆಯಲ್ಲಿ ಇದು ಕೆಮಿಕಲ್ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದಿನ ಇದು ಕೂದಲು ಚೆನ್ನಾಗಿರುತ್ತೆ. ಅದಾದಮೇಲೆ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಸ್ಮೂತ್ನಿಂಗ್ ಕ್ರೀಮ್ ಏನಿದೆ ಅದನ್ನ ಸ್ವಲ್ಪ ಕೂದಲನ್ನ ತೊಗೊಂಡು ಕ್ಲೀನಾಗಿ ಹೇರ್ ಸ್ಪಾ ಮಾಡೋ ಥರ ಕ್ಲೀನಾಗಿ ಒಂದೊಂದು ಕೂದಲಿಗೂ ಹೋಗಿ ಅಂಟ್ಕೋಬೇಕು. ಅಷ್ಟು ಕ್ಲೀನಾಗಿ ಮಸಾಜ್ ಮಾಡ್ತಾ ಅದನ್ನ ಅಪ್ಲೈ ಮಾಡ್ತಾರೆ. ಇದೆಲ್ಲ ಅಪ್ಲೈ ಮಾಡೋಕ್ಕೆ ಅಷ್ಟು ಟೈಮ್ ತೊಗೊಳ್ಳಲ್ಲ, ಒಂದು ಬೇಗನೆ ಆಗುತ್ತೆ ಈ ಕ್ರೀಮ್ ಅಪ್ಲೈ ಮಾಡೋದಕ್ಕೆ. ಕ್ಲೀನಾಗಿ ಪ್ರತಿಯೊಂದು ಕೂದಲಿಗೂ ಹೋಗಿ ಅಂಟ್ಕೋಬೇಕು. ಅದಾದಮೇಲೆ 30 to 40 ಮಿನಿಟ್ಸ್ ನನಗೆ ಈ ಥರ ವೇಟ್ ಮಾಡೋಕ್ಕೆ ಹೇಳ್ತಾರೆ. ಇದು ಸ್ವಲ್ಪ ಕಾಯಿರಿ ಅಂತ ಹೇಳಿಬಿಟ್ಟು. ಸೊ 30 to 40 ಮಿನಿಟ್ಸ್ ಆದಮೇಲೆ ಇಲ್ಲಿ ಬಂದು ಕೂದಲನ್ನ ಚೆಕ್ ಮಾಡ್ತಾ ಇದ್ದಾರೆ. ಇದನ್ನು ಹೀಗೆ ಒಂದೊಂದೇ ಎಳೆ ಎಳೆದು ನೋಡ್ತಾರೆ. ಅಂದರೆ ಅದು ರಬ್ಬರ್ ಥರ ಅದು ಎಕ್ಸ್ಪ್ಯಾಂಡ್ ಆಗಬೇಕು. ಆ ಥರ ಆಯಿತು ಅಂತ ಹೇಳಿದ್ರೆ ಇದು ಕೂದಲು ಇವಾಗ ನೆಕ್ಸ್ಟ್ ಪ್ರಾಸೆಸ್ಗೆ ರೆಡಿ ಇದೆ ಅಂತ ಹೇಳಿಬಿಟ್ಟು ಒಂದು 5-6 ಕಡೆ ಈ ಥರ ಕೂದಲನ್ನ ಎಳೆದು ಚೆಕ್ ಮಾಡಿದ್ರು. ಇದು ಆದಮೇಲೆ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಇವಾಗ ಅಗೇನ್ ಕಂಪ್ಲೀಟಾಗಿ ಕ್ರೀಮ್ ಎಲ್ಲ ವಾಶ್ ಆಗಬೇಕು, ಅಷ್ಟು ಕ್ಲೀನಾಗಿ ಹೇರ್ ವಾಶ್ನ ಮಾಡ್ತಾರೆ. ಅದಾದಮೇಲೆ 1 more ಟೈಮ್ ಅಗೇನ್ ಕೂದಲನ್ನ ಒಣಗಿಸ್ತಾ ಇದ್ದಾರೆ. ಇದೇ ತುಂಬ ಟೈಮ್ ತೊಗೊಳ್ಳೋದು. ಕೂದಲೆಲ್ಲ ಆದಮೇಲೆ ಇವಾಗ ಇಲ್ಲಿ ಸೆರಮ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಕ್ರೀಮ್ ಬಂದುಬಿಟ್ಟು ಈ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಇದು ಕೂದಲು ಸ್ಟ್ರೇಟ್ ಆಗೋದಿಲ್ಲ.
ಇವಾಗ ಸೆರಮ್ ಅಂದರೆ ಇದೊಂದು ಸ್ವಲ್ಪ ಹೀಟ್ ಪ್ರೊಟೆಕ್ಷನ್ ಥರ ಇದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಯಾವುದೇ ರೀತಿಯಾದಂಥ ಶೇಪ್ ಕೊಡೋದಕ್ಕೆ ಇವಾಗ ಅದು ಕೂದಲು ರೆಡಿ ಆಗಿರುತ್ತೆ. ಆ ಕ್ರೀಮ್ ಅದು ಹೆಲ್ಪ್ ಮಾಡುತ್ತೆ. ಸೊ ಇದಾದಮೇಲೆ ಅಗೈನ್ ಕಂಪ್ಲೀಟಾಗಿ ಹೇರ್ ಡ್ರೈ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಮಾಯ್ಶ್ಚರ್ ಅಂದರೆ ಹಸಿ ಕೂದಲು ಇರಬಾರ್ದು, ಅಷ್ಟು ಕ್ಲೀನಾಗಿ ಹೇರ್ನ ಡ್ರೈ ಮಾಡ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಪೇನ್ ಆಗುತ್ತೆ, ಕೂದಲೆಲ್ಲ ಸ್ವಲ್ಪ ಹಾಗೆ ಅಂಟ್ಕೊಂಡಿರುತ್ತೆ ಒಂದಕ್ಕೊಂದು. ಅವ್ರು ಒಣಗಿಸ್ಬೇಕಾದ್ರೆ ಸ್ವಲ್ಪ ಕೂದಲನ್ನ ಎಳೆದಾಗ ಆಗುತ್ತೆ. ಹಾಗೆ ನೋಡ್ಬೋದು ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ಅದು ಸ್ಮೋಕ್ ಬರ್ತಾ ಇದೆ. ಸೊ ಇವಾಗ ಕಂಪ್ಲೀಟಾಗಿ ಕೂದಲನ್ನ ಒಣಗಿಸಿದ್ದಾರೆ. ಇದೇ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳೋ ಅಂಥದ್ದು. ಅಟ್ಲೀಸ್ಟ್ ಮಿನಿಮಮ್ ಏನಿಲ್ಲ ಅಂದ್ರೂ 1 ರಿಂದ 1.5 ಗಂಟೆ. ಸಮ್ಟೈಮ್ಸ್ ನಿಮ್ಮ ಕೂದಲು ತುಂಬ ದಪ್ಪ, ಕೂದಲು ಉದ್ದ ಇತ್ತು ಅಂದರೆ, ಜಾಸ್ತಿ ಉದ್ದ ಇತ್ತು ಅಂದರೆ 2 ಅವರ್ ಕೂಡ ಇದು ಟೈಮ್ ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೂದಲನ್ನೇ ಇಷ್ಟಿಷ್ಟೇ ಕೂದಲನ್ನ ತೊಗೊಂಡು ಕ್ಲೀನಾಗಿ ಇದನ್ನು ಐರನ್ ಮಾಡ್ತಾರೆ. ನೋಡ್ಬೋದು ಇಷ್ಟಿಷ್ಟೇ ಕೂದಲನ್ನ ತೊಗೊಂಡು ಒಂದು 2 3 ಸಲ, 4 ಸಲ, 5 ಸಲ, ಸಮ್ಟೈಮ್ಸ್ ತುಂಬ ಸ್ಟಬನ್ ಕೂದಲಿತ್ತು ಅಂದರೆ 5 6 ಸಲ ಕೂಡ ಈ ಐರನ್ನ ಅದೇ ಕೂದಲ ಮೇಲೆ ಮತ್ತೆ ಇದು ಮಾಡ್ತಾರೆ, ಪ್ರೆಸ್ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಗ್ಯಾಪ್ ಕೊಡ್ತಾರೆ. ಅಂದರೆ ಇವಾಗ ತಾನೇ ಐರನ್ ಮಾಡಿರ್ತಾರಲ್ಲ, ಸೊ ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ನೋಡ್ಬೋದು ಇವಾಗೇನು ಅಪ್ಲೈ ಮಾಡಿದಾರಲ್ವ ಈ ಥರ ಕೂದಲು ನಮಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬ ಹೊತ್ತಿಂದ ಕೂತಿದ್ರಿಂದ ಸ್ವಲ್ಪ ಬ್ರೇಕ್ ಥರನೂ ಆಗುತ್ತೆ. ಆ್ಯಂಡ್ ನೀವೇನನ್ನ ಸ್ಮೂತ್ನಿಂಗ್ ಈ ಥರ ಮಾಡಿಸ್ಬೇಕಾದ್ರೆ ಕೂತಲ್ಲೇ ಕೂತ್ಕೊಳಕ್ಕೆ ಹೋಗಬೇಡಿ, ಕಾಲು ಕೈಯೆಲ್ಲ ಜೋಮ್ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಥರ 1-2 ನಿಮಿಷ ಆ ಕಡೆ ಈ ಕಡೆ ವಾಕ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ನ್ಯೂಟ್ರಲೈಸರ್ ಅಂತ ಅಪ್ಲೈ ಮಾಡ್ತಾರೆ. ನೋಡಿ ನಂಗೆ ನಿದ್ದೆನೇ ಬರ್ತಾ ಇದೆ, ಅಷ್ಟು ಲಾಂಗ್ ಪ್ರಾಸೆಸ್ ಆಯಿತಾ. ಸಮ್ಟೈಮ್ಸ್ ನನಗೆ ಒಂದು 3 to 4 ಅವರ್ಸ್ ಒಳಗಡೆ ಮುಗೀತು. ಸಮ್ಟೈಮ್ಸ್ 5 to 6 ಅವರ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಈ ಪ್ರಾಸೆಸ್. ಈಗ ಇಲ್ಲಿ ನ್ಯೂಟ್ರಲೈಸರ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದೇ ಆ್ಯಕ್ಚುಲಿ ಕೂದಲನ್ನ ಸ್ಟ್ರೇಟಾಗಿ ಇಡೋದು. ಸೊ ಇದನ್ನ ಕ್ಲೀನಾಗಿ ಅಪ್ಲೈ ಮಾಡ್ತಾ ಇದ್ದಾರೆ. ನಾರ್ಮಲಾಗಿ ನಾನು ಸುಮಾರು ಸಲ ಈ ಸ್ಮೂತ್ನಿಂಗ್ನ ಮಾಡಿಸಿದ್ದೀನಿ. ಅವ್ರು ಸ್ವಲ್ಪನೇ ಕೂದಲನ್ನ ತೊಗೊಂಡು ಈ ಕ್ರೀಮ್ನ ಅಪ್ಲೈ ಮಾಡ್ತಾರೆ. ಬಟ್ ಇವರು ತುಂಬ ಜಾಸ್ತಿ ತೊಗೊಂಡು ಅಪ್ಲೈ ಮಾಡ್ತಾಯಿದ್ರು. ಅಂದರೆ ಜಾಸ್ತಿ ಕೂದಲು ಸೆಕ್ಷನ್ನ ತೊಗೊಂಡು ಅವ್ರಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ತುಂಬ ಫ್ರಸ್ಟ್ರೇಟ್ ಆಗಿದ್ರು. ಆ್ಯಂಡ್ ನಾನೇ ಲಾಸ್ಟ್ ಕಸ್ಟಮರ್ ಇವಾಗ. ಸೊ ಹಾಗಾಗಿ ತುಂಬ 2 ಕೈನಲ್ಲಿ ತುಂಬಿಕೊಂಡು ಅಪ್ಲೈ ಮಾಡ್ತಾಯಿದ್ರು. ಸೊ ಇದು ಬರೀ ಸ್ಮೂತ್ನಿಂಗ್ 4 to 5 ಅವರ್ಸ್ ಟಾರ್ಚರ್ ಅಷ್ಟೇ ಅಲ್ಲ. ಇದಾದಮೇಲೆ 3 ದಿನ ಮತ್ತೆ ಟಾರ್ಚರ್ ತೊಗೋಬೇಕು ನಾವು. ಏನಕ್ಕೆ ಅಂದರೆ ಕೂದಲು ಒಂಚೂರು ಹೇರ್ ಪಿನ್ ಆಗಲಿ ಅಥವಾ ಕ್ಲಿಪ್ ಆಗಲಿ ಒಂದು ರಬ್ಬರ್ ಕೂಡ ಹಾಕ್ದಿರ ಹಾಗೆ ಓಪನ್ ಬಿಡಬೇಕು ಅಟ್ಲೀಸ್ಟ್ 48 ಅವರ್ಸ್. ಅದಾದಮೇಲೆ ವಾಶ್ ಮಾಡಿದ್ಮೇಲೆ ನಮಗೆ ಕೂದಲು ಏನು ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಆಗಿರುತ್ತಲ್ಲ ಅದು ಪರ್ಮನೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕ್ಲಿಪ್ ಹಾಕಿಬಿಟ್ರೆ ಅಥವಾ ಮಲಗಬೇಕಾದ್ರೂ ಅಷ್ಟೇ, ನಾನು ಯಾವುದೋ ಒಂದು ಕಡೆ ಕೂದಲು ಸ್ವಲ್ಪ ಬೆಂಡ್ ಆಗಿಬಿಟ್ಟಿತ್ತು, ಒಂದು 2 ಇಂಚ್ ಆಗೋಷ್ಟು. ಅದು ಫುಲ್ಲು ಅದೇ ಶೇಪ್ ತೊಗೊಂಡ್ಬಿಟ್ಟಿತ್ತು. ನೆಕ್ಸ್ಟ್ ಡೇಗೆ ನಾನು ಮತ್ತೆ ಅದನ್ನು ಸ್ಟ್ರೈಟ್ ಮಾಡಿಕೊಂಡೆ ಸ್ಟ್ರೈಟ್ನರಿಂದ. ಅದರ್ವೈಸ್ ನೀವು ಕ್ಲಿಪ್ ಅಥವಾ ಏನಾನ ಹಾಕ್ತೀವಿ ಅಂತ ಹೇಳಿದ್ರೆ ಅದೇ ಶೇಪ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಟಾರ್ಚರ್ ಇರೋವಂಥ ಪ್ರಾಸೆಸ್ಸೇ. ಇವಾಗ ಇದನ್ನು ಒಂದು 15 ಮಿನಿಟ್ಸ್ ಬಿಟ್ಟರು ಅಷ್ಟೇ. ಇದಾದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಇದೇ ಲಾಸ್ಟ್ ಪ್ರಾಸೆಸ್ ಇವಾಗ. ಸೊ ಕ್ಲೀನಾಗಿ ಹೇರ್ ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಈ ಹೇರ್ ವಾಶ್ ಆದಮೇಲೆ ಅವರು ಟಾವೆಲ್ನ ಉಲ್ಟಾ ಹಾಕಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇವಾಗ ತಾನೇ ಈ ಕ್ರೀಮ್ ಹಾಕಿರೋದ್ರಿಂದ ನಾವು ನಾರ್ಮಲಾಗಿ ಆವಾಗಲೆಲ್ಲ ನೋಡಿದಾಗ ಇದನ್ನು ಫುಲ್ಲು ಕೂದಲೆಲ್ಲ ಸುತ್ತಿ ಕರ್ಕೊಂಬಂದಿದ್ರು. ಬಟ್ ಇವಾಗ ಕೂದಲೆಲ್ಲ ಸುತ್ತಕ್ಕೆ ಹೋಗಲ್ಲ ಅವರು. ಏನಕ್ಕೆ ಅಂದರೆ ಅದು ಶೇಪ್ ತೊಗೊಂಡ್ಬಿಡುತ್ತೆ ಕೂದಲು. ಹಾಗಾಗಿ ಸ್ಟ್ರೇಟಾಗಿ ಹಾಗೆ ಕೂದಲು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಇವಾಗ ಮತ್ತೆ ಹೇರ್ ಡ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೇರ್ ಡ್ರೈ ಮಾಡ್ಬೇಕಾದ್ರೆ ಇವಾಗ ಮತ್ತೆ ಏನು ಸ್ಟ್ರೈಟ್ನರ್ ಅಥವಾ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ. ನಾರ್ಮಲ್ ಈ ಸಲೂನಲ್ಲಿ ಹೇರ್ ಡ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಡ್ರೈಯರಲ್ಲೇ ಶೇಪ್ ಕೊಡ್ತಾರಲ್ಲ ಆ ಥರ ಸ್ಟ್ರೈಟ್ ಮಾಡ್ತಾರೆ ಅಷ್ಟೇ. ಸೊ ನೋಡ್ಬೋದು ಇದು ನನ್ನ ಫೈನಲ್ ಹೇರ್ಸ್. ಆ್ಯಂಡ್ ಅಷ್ಟೇ ಈ ಸ್ಮೂತ್ನಿಂಗ್ ಪ್ರಾಸೆಸ್. ಇದನ್ನು ಪ್ರೊಫೆಷ್ನಲ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ನಾವು ಯಾರು ಬೇಕಾದ್ರೂ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಇನ್ನು ನನ್ನ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.